ಬಿಗ್ ಬಾಸ್ಗೆ ಮತ್ತೆ ಕಲರ್ಸ್ ಕನ್ನಡ ಮತ್ತೆ ಸುದೀಪ್ ಅವ್ರಿಗೆ ನಮಸ್ಕಾರಗಳು. ನಾನು ಬಿಗ್ ಬಾಸ್ ಸೀಸನ್ 13ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಅದರಲ್ಲಿ ತುಂಬ ಜನ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಲೆಲ್ಲ ನೋಡ್ತಾ ಇದ್ದೀನಿ. ಬರೀ ನನಗೆ ಅದು ಮಾಡೋಕ್ಕೆ ಬರುತ್ತೆ, ನನಗೆ ಇದು ಮಾಡೋಕ್ಕೆ ಬರುತ್ತೆ, ನಾನು ಅಡುಗೆ ಮಾಡ್ತೀನಿ, ನಾನು ಬೇರೆ ಏನೋ ಒಂದು ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು, ನಾನು ಅಲ್ಲಿ ಹೋದರೆ ಸೆಲೆಬ್ರಿಟಿಗಳ ಜೊತೆ ನಮ್ಮನ್ನು ಸಾಮಾನ್ಯ ಜನರು ಸೇರಿಸ್ಕೊಂಡಿದ್ದಾರಲ್ಲ, ಅಲ್ಲಿ ಹೋದರೆ ನಾನು ಏನು ಮಾಡಬಹುದು, ಅವರಿಂದ ನಾನು ಏನು ಕಲಿಬೋದು ಸೆಲೆಬ್ರಿಟಿಗಳಿಂದ. ಅಕಸ್ಮಾತ್ ಹಳ್ಳಿಯಿಂದ ಬಂದಿರೋ ಅಂಥವ್ರು, ಸಿಟಿಯಿಂದ ಬಂದಿರೋ ಅಂಥ ಜನಗಳು ಸೆಲೆಬ್ರಿಟಿಗಳಿಗೆ ಏನು ಹೇಳ್ಕೊಡ್ಬಹುದು, ಅಲ್ಲೋಗಿ ಬಿಗ್ ಬಾಸ್ ಮನೆಗೆ ಒಬ್ಬರು ಯಾರು ಹೇಳ್ತೇ ಇಲ್ಲ. ಬರೀ ನಾನು ಅಡುಗೆ ಮಾಡಿಕ್ತೀನಿ, ನಾನು ಆ ಕೆಲಸ ಮಾಡ್ತೀನಿ, ನಾನು ಈ ಕೆಲಸ ಮಾಡ್ತೀನಿ, ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೈ ಮುಕ್ಕೊಂಡಿದ್ದಾರೆ. ಏನು ಕೈ ಮುಕ್ಕೊಂಡು ನಿಂತ್ಕೊಳಕ್ಕದೇನು ಎಲೆಕ್ಷನ್? ನಾನು ಅದರಲ್ಲೊಂದು ಒಂದು ಕೈ ಮುಗ್ದಿದ್ದೀನಿ. ಆ್ಯಕ್ಚುಲಿ ಏನಂತಾರೆ, ಎಲ್ಲರದ್ದು ಬೇರೆ ಬೇರೆ ಥರದ್ದು ಯಾರ್ದು ಏನಂತಾರೆ ಬರುತ್ತೆ ನೋಡೋಣ ಅಂತ ಇಲ್ಲಿವರೆಗೂ ಕಾಯ್ತಾ ಇದ್ದೆ. ಇವಾಗ ಬಂದಿದೆ. ನಾನು ತುಂಬ ಜನ ನೋಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ನ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಎಲ್ಲಾದ್ರೂ ಬರೀ ಸೀಸನ್ ಬಿಗ್ ಬಾಸ್ 13ದೇ ಜನಗಳು ಜನಸಾಮಾನ್ಯ ಅವ್ರಿಗೂ ಅದ್ಲಾಗ ಅಪ್ಲಿಕೇಶನ್ ನೋಡಿ ನೋಡಿ ತಲೆನೋವು ಬಂದ ಟ್ಯಾಬ್ಲೆಟ್ಸ್ ನುಂಗ್ತವ್ರು ಏನೋ ನನಗೆ ಅಂತ ಗೊತ್ತಿಲ್ಲ. ಏನು ಅಂತ ಅಂದರೆ, ಸರಿ ಈ ಸತಿ ಬಿಟ್ಟಿರೋದೇನೋ ಪಾಪ ಸಾಮಾನ್ಯ ಜನಕ್ಕೂ ಒಂದು ಒಳ್ಳೇದಾಗಲಿ, ಅದರಲ್ಲೂ ಒಂದು 2 ಜನ 3 ಜನ ಆಯ್ಕೆ ಮಾಡ್ಬೋದು ಅನ್ನೋದನ್ನ ಬಿಗ್ ಬಾಸ್ ಅವರು ಬಿಟ್ಟಿರ್ಬೋದು, ಕಲರ್ಸ್ ಕನ್ನಡ ಅವರು. ಇವರೇನಪ್ಪ ಅಂತ ಅಂದರೆ, ಅಲ್ಲಿ ಹೋಗಿ ನಾವು ಕಲಿಯೋದು ತುಂಬ ಇಂಪಾರ್ಟೆಂಟು. ಏನಂತ ನಾವು ಅಲ್ಲಿಗೆ ಹೋಗ್ಬಿಟ್ಟು 3 ತಿಂಗಳೆಲ್ಲ ಅಲ್ಲಿದ್ದು ನಾವೇನು ಮಾಡ್ತೀವಿ, ಅಲ್ಲಿ ಏನು ಸಾಧನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ತಂದೆ ತಾಯಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿ ಅದನ್ನು ಬಿಟ್ಬಿಟ್ಟು ಏನೇನೋ ಬೇರೆ ಬೇರೆ ಥರ ತಲಾಟೆಗಳನ್ನ ಮಾತಾಡ್ತಾ ಇದ್ದಾರೆ. ಅಲ್ಲೋದ್ರೂ ಏನು ಗೊತ್ತಾ, ಎಷ್ಟು ತಾಳ್ಮೆಯಿಂದ ನಾವು ಇರ್ತೀವಿ ಬಿಗ್ ಬಾಸ್ಗೆ ಹೋದ್ರೆ. ಯಾರಾದರೂ ಏನಾದ್ರು ಮಾತಾಡಿದರೆ ನಾವು ಯಾವ ಥರ ಕೆಪಾಸಿಟಿಲಿ ನಾವು ಫೇಸ್ ಮಾಡ್ತೀವಿ, ಅಲ್ಲಿ ಅವ್ರ ಹತ್ರ ನಾವೇನು ಕಲಿತೀವಿ, ನಮ್ಮಿಂದ ಅವ್ರಿಗೆ ಏನು ಅನುಭವ, ಅವರಿಂದ ನಮಗೇನು ಅನುಭವ, ಮತ್ತು ಬಿಗ್ ಬಾಸಲ್ಲಿ ಹೇಳಿದ್ದೆಲ್ಲ ನಾವು ಪಾಲನೆ ಮಾಡ್ತೀವಿ ನಿಯಮಗಳನ್ನ. ಅವ್ರೇನೇನು ಯಾವುದೇ ಒಂದು ಪನಿಷ್ಮೆಂಟ್ ಕೊಟ್ಟರು ನಾವು ಅದನ್ನು ನಿಭಾಯಿಸ್ತೀವಿ. ನಾವೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಫೇಸ್ ಮಾಡಿ ನಾವು ಅಲ್ಲೇ ಇರ್ತೀವಿ ಅಂತ ಹೇಳ್ತಿರೋ ತುಂಬ ಜನ ಕಡಿಮೆ. ನಾನೇನಾದರೂ ಇದನ್ನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಮಗ ಹೇಳ್ದೆ, ನಮ್ಮಮ್ಮ ಹೇಳಿದರು. ಅದರಲ್ಲೂ ನನ್ನ ಮಗ ಏನು ಹೇಳ್ದೆ ಅಂದರೆ, ಅಮ್ಮ ನೀವೇನಕ್ಕೆ ನಿಮ್ಮ ಟ್ಯಾಲೆಂಟ್ನ ಅಲ್ಲೋಗಿ ತೋರಿಸ್ಬಾರ್ದು, ನಿಮ್ಗಿರೋ ಅಂಥ ಟ್ಯಾಲೆಂಟ್ನ ಯಾಕೆ ತೋರಿಸ್ಬಾರ್ದು? ಅದೃಷ್ಟ ಇತ್ತು ಅಂದರೆ ಕಲರ್ಸ್ ಕನ್ನಡದವರು, ಅಕಸ್ಮಾತ್ ಬಿಗ್ ಬಾಸು ಯಾರು ಸೆಲೆಕ್ಟ್ ಮಾಡ್ಕೋಬೋದು. ನೀವೇನಕ್ಕೆ ಈ ಥರ ಮುಜುಗರ ಪಡ್ತೀರಿ? ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರತೆಗಿರಿ, ನೀವು ಒಂದು ಸಾಧನೆ ಮಾಡಿ ತೋರಿಸಿ ಅಂತ ಅವನು ಮುಂದೆ ನುಗ್ಗಿಸ್ತಾ ಇದ್ದಾನೆ. ನಾನು ನುಗ್ತಾ ಇದ್ದೀನಿ. ನಾನು ಈ ಮಾತು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಬ್ಬರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಕಮೆಂಟ್ ಮಾಡಿ ನಾನೇನು ಮಾತಾಡಿದ್ದೀನಿ ಅನ್ನೋದನ್ನು. ಅದೇನಾದ್ರು ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಮುಖಾಂತರ ತಪ್ಪಾರು ಆಗಿರಲಿ ಸರಿನಾರು ಆಗಿರೋದನ್ನು ತಿಳಿಸಿ. ತುಂಬ ಜನ, ಲಕ್ಷಾಂತರ ಜನ ಹಾಕಿರ್ಬೋದು, ಕೋಟಿ ಜನ ಹಾಕಿದ್ದಾರೆ ಬಿಗ್ ಬಾಸಿಗೆ. ಅದರಲ್ಲಿ ಯಾರನ್ನು ಸಹ ಒಬ್ಬರು ಗೃಹಿಣಿ ಆಗಿರ್ಬೋದು, ಒಬ್ಬರು ಲೇಡಿ ಆಗಿರ್ಬೋದು. ಈಗ ಅವರೇ ಸೆಲೆಬ್ರಿಟಿಗಳನ್ನ ಯೂಟ್ಯೂಬರ್ಸ್ನೇ ತಗೋಬೇಕು, ಹೂವಿನ ಬಾಣದಂತೆ ಸಾಂಗ್ಗಳನ್ನಂತಲೇ ಏನಕ್ಕೆ ತಗೋಬೇಕು? ನಮ್ಮಂಥವ್ರು, ನನ್ನನ್ನೇ ಅಂತಲ್ಲ, ನಮ್ಮಂಥವ್ರು ಅದರಲ್ಲಿ ಜನಗಳನ್ನ ಹುಡುಕಿ ನೀವ್ಯಾಕೆ ತಗೋಬಾರ್ದು ಬಿಗ್ ಬಾಸ್ ಕಡೆಯಿಂದ? ಅವರು ಸೆಲೆಬ್ರಿಟಿಗಳು ತುಂಬ ಜನ ಮುಂದುವರೆದಿದ್ದಾರೆ. ಏನಂತ ಅಂದರೆ, ಈಗ ವೈರಲ್ ಆಗಿದೆ ಸಾಂಗ್ಗಳು. ಈಗ ಕೆಲವ್ರಿಗೆ ಸಾಂಗ್ ಆಡಕ್ಕೆ ಬರಲ್ಲ, ಅವ್ರ ಟ್ಯಾಲೆಂಟಲ್ಲಿ ವೈರಲ್ ಆಗ್ಬೋದು. ಟ್ಯಾಲೆಂಟ್ ಏನು ಅಂತ ಬಿಗ್ ಬಾಸ್ ಅಲ್ಲೂ ಸಹ ಗೊತ್ತಾಗ್ಬೋದು. ಈಗ ಹನುಮಂತು ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ಅವ್ರೇನಾದರೂ ಕಲಿತೆ ಬಂದಿದ್ರೆ ಬಿಗ್ ಬಾಸಿಗೆ ಬರಬೇಕಂತ. ಸೀಸನ್ 11ನಲ್ಲಿ ಹನುಮಂತ್ ಅವ್ರು ವಿನ್ ಆದರು ಸೆಲೆಬ್ರಿಟಿಗಳಿಗಿಂತ. ಆ ಥರನೇ ಸೀಸನ್ 12ರಲ್ಲಿ ಗಿಲ್ಲಿ ನಟ ವಿನ್ ಆದರು. ಅವ್ರಿಗೆ ಅದೆಲ್ಲ ತಾಳ್ಮೆ ಇರಬೇಕು. ಅಲ್ಲಿ ಹೋದರೆ ಯಾವ ಥರ ನಿಭಾಯಿಸ್ತೀವಿ, ಯಾವ ಕಾಮಿಡಿ ಮಾಡ್ತೀವಿ, ನಾವು ಅದಕ್ಕೇನು ಫೇಸ್ ಮಾಡ್ತೀವಿ, ಅವ್ರು ಏನು ಪ್ರಶ್ನೆ ಮಾಡ್ತಿರೋ ನಾವೇನು ಆನ್ಸರ್ ಮಾಡ್ತೀವಿ ಅನ್ನೋದು ಅವ್ರ ಮೈಂಡಲ್ಲಿ ಇರಬೇಕು. ನಾನು ಬಿಗ್ ಬಾಸಿಗೆ ಬರ್ತೀನಿ, ನಾನು ಬಿಗ್ ಬಾಸಿಗೆ ಬರ್ತೀನಿ ಅಂತ ತುಂಬ ಜನ ವಿಡಿಯೋಸ್ ಆಗ್ತಾ ಇದ್ದಾರೆ. ನಾನು ಅದರಲ್ಲಿ ಮೇಯ್ನು ಅಂತೇನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಆಗ್ತಾ ಇರೋದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರೋಂಥ ವಿಡಿಯೋಗಳು ಬಿಗ್ ಬಾಸ್ಗೆ ಜಾಸ್ತಿ ನಡೀತಾ ಇದೆ. ಅದರಲ್ಲಿ ಏನು ಅಂತಾರೆ, ತುಂಬ ಟ್ಯಾಲೆಂಟ್ ಇರೋ ಅಂಥದ್ದು ತೋರಿಸ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಅವ್ರವ್ರ ಊಹೆನೋ ಏನೋ ಗೊತ್ತಿಲ್ಲ, 5 ಜನ ಸೆಲೆಕ್ಟ್ ಆಗ್ತಾರೆ, 6 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ನಿಮ್ಗೆ ಏನಾದ್ರು ಕಲರ್ಸ್ ಕನ್ನಡ ವಾಹಿನಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದಾರಾ? ಇಲ್ಲ ಅಲ್ವಾ? ಆದರೆ ತೋರಿಸ್ತಾ ಇದ್ದಾರೆ ಹೊರತು ಪರ್ಫೆಕ್ಟಾಗಿ ಒಟ್ಟಿನಲ್ಲಿ ಇನ್ನೂ ಅನೌನ್ಸ್ಮೆಂಟ್ ಆಗೋವರೆಗೂ ಕಾಯಬೇಕು. ನಾನು ರೈತರ ಮಗ, ನಾನು ಆ ಮಗ, ನಾವು ಹಳ್ಳಿ ಮಕ್ಕಳಪ್ಪ, ನಾನು ಹಳ್ಳಿ ಹೆಣ್ಮಗಳು, ನಮಗೂ ಗೊತ್ತಾದ್ರ ತಾಕತ್ತೇನು ಕದರತ್ತೇನು ಅಂತ. ನಾವು ರಾಗಿ ಮುದ್ದೆ ಊಟ ಮಾಡಿರೋ, ನಮಗೇನು ಗೊತ್ತಿಲ್ವಾ ಅದ್ರ ಪವರ್ ಏನು, ಅದ್ರ ತಾಕತ್ತೇನು ಅಂತ? ನಾನು ಹೇಳ್ದಂಗೆ ಪವರು ತಾಕತ್ತು ಅಂತ ಹೇಳೋದೆಲ್ಲ. ಬಂದು ನೋಡಿ, ನಮ್ಮ ಮನೇಲೂ 5-6 ಕುರಿಗಳಿದ್ದಾವೆ, 2 ಹಸು ಇದ್ದಾವೆ, ನಾವು ಡೈರಿಗೆ ಹಾಲು ಹಾಕ್ತೀವಿ, ಹೊರಗಟ್ಲೆ ಹುಲ್ ಕುಯ್ತೀವಿ, ಅಷ್ಟಲ್ಲದಲ್ಲೇ ರೈತರ ಕೆಲಸನೂ ಮಾಡ್ತೀವಿ. ಬರೀ ನೀವು ಹೇಳ್ತಿದ್ರಲ್ಲ, ಬಿಗ್ ಬಾಸ್ ಅವರು ಸಹ ಯಾರ್ಯಾರು ಸೆಲೆಕ್ಟ್ ಇರ್ತಾರೋ ಅವರೆಲ್ಲ ಬಂದು ಒಂದ್ಸತಿ ವಿಚಾರಿಸಿ ನೋಡಬೇಕು. ಅವಾಗ ಏನಾದ್ರೆ ತುಂಬ ಬಡವ್ರು ಯಾರು ಇರ್ತಾರೆ, ಅವ್ರಿಗೆ ಟ್ಯಾಲೆಂಟ್, ಬಡವರು ಅಂದರೆ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ ಅಂತ ಅಲ್ಲ, ಬಡವ್ರಿಗೂ ಟ್ಯಾಲೆಂಟ್ ಇರುತ್ತೆ, ಶ್ರೀಮಂತರಿಗೂ ಟ್ಯಾಲೆಂಟ್ ಇರುತ್ತೆ. ಅಲ್ಲಿ ಹೋಗಿ ಯಾರು ಟ್ಯಾಲೆಂಟ್ನ ಮೀರಿಸ್ತಾರೆ ಅವ್ರಿಗಿಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಓದಿರೋದು SLC. ನಾವು SLC ಓದಿದಂತ SLC ಥರನೇ ಇದ್ದೀವಾ? ನಮ್ಮ ಟ್ಯಾಲೆಂಟ್ ಇನ್ನೂ ಡಿಗ್ರಿ ಓದಿರೋದಕ್ಕಿಂತ ಹೆಚ್ಚಾಗಿರುತ್ತೆ. ಒಬ್ಬರು ಮನೇಲಿ ಅಡುಗೆ ಮಾಡ್ಕೊಂಡಿರ್ಬೇಕು ಹೆಣ್ಮಕ್ಳು ಅನ್ನೋದೇನು ಇಲ್ಲ, ಹೊರಗಡೆ ಹೋಗಿ ಜನಕ್ಕೆ ತೋರಿಸ್ಬೇಕು ಅನ್ನೋದು ಇರುತ್ತೆ. ಅದರಲ್ಲಿ ಏನಪ್ಪ ಅಂದರೆ, ಈಗ ಜಾಸ್ತಿ ವೈರಲ್ ಆಗದಿರೋ ಅಂತಾರನೇ ಯಾಕೆ ತಗೋತೀರಾ? ಸಾಮಾನ್ಯ ಜನ ಅಂತಂದರೆ ಸಾಮಾನ್ಯ ಜನಕ್ಕೊಂದು ಅವಕಾಶ ಕೊಡಿ.
ಅವಕಾಶ ಅಂದರೆ ಹುಡುಕ್ಬಿಟ್ಟು ಅವಕಾಶ ಕೊಡಿ. ಯಾಕೆ ಅವ್ರನ್ನೇ ತಗೋಬೇಕು ಇವ್ರನ್ನೇ ತಗೋಬೇಕು ಅಂತ ಯಾಕೆ ಕೇಳ್ತೀರಾ ಅಲ್ವಾ? ನನ್ನ ಅನಿಸಿಕೆ ಅಷ್ಟೇ. ನೋಡಿ ಜನಗಳೇ, ನಾನೇನಾದರೂ ತಪ್ಪಾಗಿ ವಿಡಿಯೋ ಮಾಡಿದರೆ, ಅಕಸ್ಮಾತ್ ನಾನೇನಾದರೂ ಬೇರೆ ಥರ ಮಾತಾಡಿದರೆ ಕ್ಷಮೆ ಇರಲಿ. ಅಷ್ಟಲ್ದಲ್ಲೇ ನಾನೇನಾದ್ರು ಕರೆಕ್ಟಾಗಿ ಮಾತಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಲೈಕ್ ಕೊಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟು ನೀವು ನನಗೂ ಸಹಕಾರ ಮಾಡಿ, ಫಾಲೋ ಮಾಡಿ. ನನಗೂ ನಾನೇನಾದ್ರು ಅಕಸ್ಮಾತ್ ಬಿಗ್ ಬಾಸ್ಗೆ ಹೋದರೆ ನನಗೂ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳಿ. ತುಂಬ ಹೃದಯದ ಧನ್ಯವಾದಗಳು.